ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಕಡಲೆಬೇಳೆ ಹೋಳಿಗೆ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು. ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೊಸಬ್ರಾದರೂ ಕೂಡ ತುಂಬ ನೀಟಾಗಿ ಮಾಡಬಹುದು. ತುಂಬ ಈಸಿ ಆದಂಥ ರೆಸಿಪಿ ಇದು. ಕಡಲೆಬೇಳೆ ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಹೊಸಬ್ರು ಹೋಳಿಗೆ ಮಾಡೋರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಬೇಳೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಹೆಸರು ಬೇಳೆ, ಇದನ್ನು ಪಾಯಸಕ್ಕೆಲ್ಲ ಉಪಯೋಗಿಸ್ಕೊಳ್ತೀವಿ, ಪೊಂಗಲ್ ಮಾಡೋದಕ್ಕೆ. ಇದು ಕಡಲೆಬೇಳೆ, ಈಗ ಹೋಳಿಗೆ ಮಾಡ್ತಾರಂಥ ಬೇಳೆ, ಇದೇ ಬೇಳೆ. ಇದು ತೊಗರಿಬೇಳೆ. ಇದರಲ್ಲಿ ತುಂಬ ಆಗಲೇ ಹೋಳಿಗೆ ಎಲ್ಲ ಮಾಡಿ ತೋರಿಸಿರೋದ್ರಿಂದ ನಾನು ತೊಗರಿಬೇಳೆ ಉಪಯೋಗಿಸ್ತಿಲ್ಲ, ಬರೀ ಕಡಲೆಬೇಳೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಒಬ್ಬಟ್ಟು ತುಂಬ ರುಚಿಯಾಗುತ್ತೆ. ನಾನಿಲ್ಲಿ 1 ಕಪ್ಪು ಮೆಜರ್ಮೆಂಟ್ನಲ್ಲಿ ಎಲ್ಲನೂ ತೊಗೊಳ್ತಾ ಇದ್ದೀನಿ. 1 ಕಪ್ಪು ಕಡಲೆಬೇಳೆನ ಚೆನ್ನಾಗಿ ತೊಳೆದು 1-2 ಸಲ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ಳಿ. ನಂತರ ನಾವು ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆ ಬೇಳೆ ನೆನೆಯಷ್ಟರಲ್ಲಿ ನಾವು ಕಣಕ ರೆಡಿ ಮಾಡ್ಕೋಬೇಕಾಗತ್ತೆ. 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ಮೈದಾ ಹಿಟ್ಟು ಬೇಕಾಗುತ್ತೆ. 1-2 ಸ್ಪೂನು ಕಡಿಮೆ 1 ಬೌಲಷ್ಟು ನೀರು ಬೇಕಾಗುತ್ತೆ. ಇದೇ ಬೌಲ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಚಿರೋಟಿ ರವೆ ಮೈದಾ ಹಿಟ್ಟನ್ನೆಲ್ಲ ಸ್ವಲ್ಪ ಜರಡಿ ಹಿಡಿದ ನಂತರ ಸ್ವಲ್ಪ ಹಳದಿ ಪುಡಿ ಅರ್ಧ ಸ್ಪೂನಷ್ಟು, ಸ್ವಲ್ಪ 1-3 ಚಿಟಿಕೆಯಷ್ಟು ಉಪ್ಪಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಿರೋಟಿ ರವೆನೇ ಮೇನಾಗಿ ತೊಗೊಂಡಿರೋದ್ರಿಂದ ಇದು ಸ್ವಲ್ಪ ಚೆನ್ನಾಗಿ ನೆನಿಬೇಕಾಗುತ್ತೆ. ಹಾಗಾಗಿ 1-2 ಗಂಟೆ ಆದರೂ ನೆನೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಿಟ್ಟು ಬನ್ನಿ ಬರಬೇಕಾಗುತ್ತೆ. ಹಾಗಾಗಿ ಚಿರೋಟಿ ರವೆ 1 ಕಪ್ ತೊಗೊಂಡಿರೋದ್ರಿಂದ ಸ್ವಲ್ಪ ಇದು ನೆನಿಬೇಕಂತೇಳಿ ಮುದ್ದೆನೇ ಕಲಸಿಟ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಅಥವಾ 1 ಟೇಬಲ್ ಸ್ಪೂನಷ್ಟು ನೀರನ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಆಗುತ್ತೆ ನಿಮಗೆ. ನಮಗೇನೆ ಸ್ವಲ್ಪ ಹದ ಇರೋದ್ರಿಂದ ಅದು ತೆಳು ಆಗಲಿ ಗಟ್ಟಿ ಆಗಲಿ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ನಾವು ಮಾಡೋಕ್ಕೆ ಬರುತ್ತೆ. ಸ್ವಲ್ಪ ಹೊಸಬ್ರಾದ್ರೆ ಪರ್ಫೆಕ್ಟಾಗಿ ಬೇಕಾಗಿರೋದ್ರಿಂದ ಈಗ 1 ಸ್ಪೂನಷ್ಟು ನೀರನ್ನ ತೆಗೆದಿಟ್ಕೊಂಡು ನೀವು ಕಲಿಸ್ಕೊಳ್ಳಿ. ಪರ್ಫೆಕ್ಟಾಗಿರುತ್ತೆ ಅಳತೆ. ರವೆ ಮತ್ತು ಮೈದಾ ಎಲ್ಲನೂ ಕಲಸಿದ ಮೇಲೆ ಒಂದು 10 ನಿಮಿಷ ಎಣ್ಣೆ ಏನೂ ಹಾಕೋದು ಬೇಡ. ಈ ರೀತಿ ಚೆನ್ನಾಗಿ ಸ್ವಲ್ಪ ನಾದ್ಕೊಂಡ್ರೆ ರವೆ ಪೂರ್ತಿ ನೀರು ಕುಡಿದು ಅದಕ್ಕೆ ಎಷ್ಟು ಬೇಕಾಗುತ್ತೆ ಹದ ಕರೆಕ್ಟಾಗಿ ಬಂದ್ಬಿಡುತ್ತೆ. ನೀವು ಮೊದಲೇ ಎಣ್ಣೆ ಹಾಕಿಟ್ಬಿಟ್ರೆ ರವೆ ನೀರಿನಲ್ಲಿ ಚೆನ್ನಾಗಿ ನೆನೆಯೋದಕ್ಕಾಗಲ್ಲ. ಆವಾಗ ಇನ್ನೂ ತುಂಬ ಟೈಮ್ ಬೇಕಾಗುತ್ತೆ ಅದು ಬನ್ನಿ ಬರೋದಕ್ಕೆ. ಹಾಗಾಗಿ ರವೆನ ಮೊದಲು ನೀರಿನಲ್ಲಿ ಚೆನ್ನಾಗಿ ಕಲಸಿ ಈ ರೀತಿ ಮೆಥಡ್ನ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಣಕ ಅಂತೂ ತುಂಬ ಸೂಪರಾಗಿರುತ್ತೆ. ಕಣಕ ಚೆನ್ನಾಗಿ ಅಂಟು ಥರ ಅಂದರೆ ಚೆನ್ನಾಗಿ ಬಂದರೆ ಮಾತ್ರ ನಾರು ಥರ ನಿಮ್ಗೆ ಒಬ್ಬಟ್ಟು ಹೋಳಿಗೆ ಅಥವಾ ಮಾಡೋದು ಎಲ್ಲೂ ಒಂದು ಸ್ವಲ್ಪನೂ ಹರಿದೋಗಲ್ಲ, ಕಿತ್ತೋಗೋದಿಲ್ಲ. ನೀವು ಒಂದು ತೆಳುವಾಗಿ ಪೇಪರ್ ಥರ ಕೂಡ ಹೋಳಿಗೆ ಮಾಡಬಹುದು. ಕಣಕನ ಈ ಹದದಲ್ಲಿ ಕಲಿಸ್ಕೊಂಡ್ರೆ ಈಗ ನೋಡಿ ಚೆನ್ನಾಗಿ ನೋಡ್ತಿದ್ದಂಗೆ ಎಷ್ಟು ಬೇಗ ಗಟ್ಟಿಯಾಗೋಯ್ತು ನೋಡಿ. ಇದು ಚೆನ್ನಾಗಿ ಮತ್ತೆಲ್ಲೂ ನೀರೆಲ್ಲ ಮಿಕ್ಸ್ ಮಾಡೋದಿಲ್ಲ. ಇನ್ನೇನಿರು ಎಣ್ಣೆ ಹಾಕಿ ಚೆನ್ನಾಗಿ ನಾದೋದಷ್ಟೇ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 10 ನಿಮಿಷದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಹೂರಣ ಎಲ್ಲ ರೆಡಿ ಆದಮೇಲೆ ತೆಗೆಯಂಥದ್ದು. ಹಾಗಾಗಿ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಈ ರೀತಿ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಸೈಡಿಗೆ ಇಟ್ಬಿಡಿ. 1-2 ಗಂಟೆ ಚೆನ್ನಾಗಿ ನೆನೆಯುತ್ತೆ. ನಿಮಗೆ ಜಾಸ್ತಿ ಸಮಯ ಇಲ್ಲಂದರೆ ಬೆಳಗ್ಗೆ ನೀವು ಏನಾದ್ರು ಹಬ್ಬದ ದಿವಸ ಮಾಡಿದ್ರೆ ಮೊದಲೇ ಇದನ್ನು ಕಣಕನ ಕಲಸಿಟ್ಬಿಟ್ಟು ನಂತರ ಎಲ್ಲ ಅಡುಗೆಗಳನ್ನ ಮಾಡ್ಕೊಳ್ಳಿ. ನನಗೆ 1 ಕಪ್ಪಷ್ಟು ಕಡಲೆಬೇಳೆ ನೆಂದಿತ್ತಲ್ಲ, ಅದಕ್ಕೆ 2 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ. ನೀವೇನಾದ್ರು ಹೊರಗಡೆ ಪಾತ್ರೆನಲ್ಲೇ ಬೇಯಿಸ್ಕೊಳ್ತೀವಿ ಅನ್ನೋದಾದರೆ 1 ಕಪ್ಪು ಕಡಲೆಬೇಳೆ ಅಥವಾ ತೊಗರಿಬೇಳೆ ತೊಗೊಂಡ್ರೆ 5 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಕಪ್ಪಷ್ಟು ಯಾವುದ್ರಲ್ಲಿ ಬೇಳೆ ತೊಗೊಂಡಿದ್ದೆ ಅದೇ ಬೌಲಲ್ಲಿ 1.5 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ಅಷ್ಟೇ ನೀರು ಹಾಕ್ಕೊಂಡು ನೆನೆಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗಲೇ ಕುದಿಯೋದಕ್ಕೆ ಇಡಲ್ಲ, ನೆನೆಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಮಗೆ ಬೇಳೆ ಬೆಂದಿದೆಯಲ್ಲ, ಈಗ ಸ್ವಲ್ಪ ಕುಕ್ಕರ್ ಬೇಳೆ ಹಾಕಿದ ತಕ್ಷಣ ಕ್ಯಾಪ್ ಹಾಕೋದು ಬೇಡ. ಈ ರೀತಿ ನೊರೆ ಬರುತ್ತಲ್ಲ ಅದೆಲ್ಲ ತೆಗೆದುಬಿಡಿ. ಅದೆಲ್ಲ ತೆಗೆದು ನಂತರ 1 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ನಾವು ಕುಕ್ಕರ್ ಕ್ಯಾಪ್ ಹಾಕಬೇಕಾಗತ್ತೆ. ಈ ರೀತಿ ಬೇಳೆ ಅಥವಾ ಅಕ್ಕಿ ನಾನು ಹಿಕ್ಕಿದಾಗ ಪ್ಲೈನಾಗಿ ಈ ರೀತಿ ನೊರೆ ಬಂದೆಲ್ಲ ತೆಗೆದುಬಿಡಿ. ಆವಾಗ ಬೇಳೆ ಒಬ್ಬಟ್ಟುಗಳು ಬೇಗ ಹಳಸೋಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ನಿಮಗೆ. ಈಗ 1 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಅದು ಹಾಕ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕೋಣ. ನಾನು ಆವಾಗಲೇ ಹೇಳ್ದಂಗೆ ನಾವು ಹೊರಗಡೆ ಮಾಡೋದಿದ್ರೆ 5 ಕಪ್ಪಷ್ಟು ನೀರು ಬೇಕಾಗುತ್ತೆ. ಕುಕ್ಕರ್ನಲ್ಲಾದರೆ 2 ಕಪ್ ನೀರು ಸಾಕಾಗುತ್ತೆ. ಈಗ ನಾನು 2 ವಿಸಲ್ನ ಹೈ ಫ್ಲೇಮಲ್ಲಿ ತೆಗಿತಾ ಇದ್ದೀನಿ. ನಂತರ 1 ವಿಸಲ್ನ ಲೋ ಫ್ಲೇಮ್ನಲ್ಲಿ ಸಿಮ್ಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. 3 ವಿಸಲ್ ಸಾಕು. ನಾನಿಲ್ಲಿ ನೀವು ಒಬ್ಬಟ್ಟು ಮಾಡೋದಿದ್ರೆ ಸ್ವಲ್ಪ ಹಣ್ಣುಗಾಯಿಗಳು ಅಂದರೆ ನೀರು ತುಂಬ ಕಡಿಮೆ ಇರುತ್ತಲ್ಲ ಅಂಥ ಕಾಯಿಗಳನ್ನ ಉಪಯೋಗಿಸ್ಕೊಳ್ಳಿ. ತುಂಬ ಸ್ವೀಟಾಗೂ ಇರುತ್ತೆ, ತುಂಬ ಹೊತ್ತು ಬಾಳಿಕೆನೂ ಬರುತ್ತೆ. ಒಬ್ಬಟ್ಟು ಬೇಗ ಹಳಸೋಗೋದಿಲ್ಲ. ನೀವು ಒಂದು 20 ದಿನ ಅಥವಾ ತಿಂಗಳು ಕೂಡ ಒಬ್ಬಟ್ಟನ್ನ ಇಡಬಹುದು, ಅಷ್ಟು ಚೆನ್ನಾಗಿರುತ್ತೆ. ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಕುಕ್ಕರು ಕ್ಯಾಪೆಲ್ಲ ಓಪನ್ ಮಾಡಿದ್ಮೇಲೆ ನಿಮಗೇನೋ ಅಕಸ್ಮಾತ್ ಇನ್ನೂ ಬೆಂದಿಲ್ಲ, ತುಂಬ ಗಟ್ಟಿ ಇದೆ ಅನಿಸಿದ್ರೆ ಇನ್ನೂ 1 ವಿಸಲ್ ಕೂಗಿಸ್ಕೊಳ್ಬೋದು, ಅಥವಾ ಒಲೆ ಮೇಲೆ ಕ್ಯಾಪ್ ಓಪನ್ ಮಾಡಿಬಿಟ್ಟು ಹಾಗೆ ಕೂಡ ಬೇಯಿಸ್ಕೊಳ್ಬಹುದು. ಈಗ ಒಂದು ದಬ್ರೆಗೆ ಇದನ್ನೆಲ್ಲ ಸೋರ್ಲು ಹಾಕ್ಕೊಳ್ತಿದ್ದೀನಿ. ಬೇಳೆ ಎಲ್ಲ ತುಂಬ ಬೆಂದೋಗಿದೆ ಅಂದರೆ ಬಿಸಿನೀರಲ್ಲೇ ಬಿಟ್ಟು ಇನ್ನೂ ಸಾಫ್ಟ್ ಆಗಿಬಿಡುತ್ತೆ. ನಿಮ್ಗೆ ಕರೆಕ್ಟಾಗಿ ಹದವಾಗಿದೆ ಅಂದಾಗ ಸೋರ್ಲು ಹಾಕೋಬಿಡಿ. ಬೆಲ್ಲ ಕೂಡ ನೆಂದಿದೆ. ಶುಂಠಿ ಪುಡಿ ಇದು 1 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ. ಹಾಗೆ 4 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ಬೆಲ್ಲ ಕೂಡ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕುದ್ದ ಮೇಲೆ ಸೋದಿಸ್ಕೊಳ್ಳೋಣ. ಬೆಲ್ಲದಲ್ಲಿ ಕಲ್ಲು, ನುಜ್ಗಲ್ಲು ಮತ್ತು ಸುಣ್ಣದ ಕಲ್ಲು ಏನೇನೋ ಇರುತ್ತೆ ಗಲೀಜು. ಹಾಗಾಗಿ ಬೆಲ್ಲನ ಈ ರೀತಿ ಸ್ವೀಟ್ ಮಾಡುವಾಗ ಆದಷ್ಟು ಈ ಥರ ಸೋಸಿನೇ ಹಾಕ್ಕೊಳ್ಳಿ. ಕುದಿಸ್ಬಿಟ್ಟು ಪಾಕ ಬರೋದು ಬೇಡ. ಕುದಿಸಿದ ತಕ್ಷಣ ಸ್ವಲ್ಪ ಲಿಕ್ವಿಡ್ ಥರ ಆದ ತಕ್ಷಣ ನೀವು ಸೋಸ್ಕೋಬೇಕಾಗುತ್ತೆ. ನೋಡಿ ಎಷ್ಟೊಂದು ಗಲೀಜಿದೆ ಅಂಥೇಳಿ.
ಅವೆಲ್ಲ ಕಲ್ಲು ನುಜ್ಗಳ್ದಿದೆ. ಹಾಗಾಗಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ನಂತರ ಇದನ್ನು ಪಾಕ ಬರೋಕ್ಕೆ ಬಿಡಬೇಡಿ, ಚೆನ್ನಾಗಿ ಕುದಿಸ್ಕೊಳ್ಳಿ. ತುಂಬ ಏನಾರು ನೀರು ಹಾಕ್ಬಿಟ್ಟಿದ್ರೆ ನೀವು ಸ್ವಲ್ಪ ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ತಳ ಹಿಡಿಬಾರ್ದು, ಇದು ಸೀದೋದು ಅಥವಾ ಕಂಟು ಸ್ಮೆಲ್ ಬಂದರೆ ಹೋಳಿಗೆ ಪೂರ್ತಿ ಹಾಳಾಗುತ್ತೆ ಟೇಸ್ಟು. ನಂತರ ಅದಕ್ಕೇ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ, ಏಲಕ್ಕಿ ಪುಡಿ, ಹಾಗೆ ಒಣ ಶುಂಠಿ ಪುಡಿ ಹಾಕ್ಕೊಂಡು 1-2 ನಿಮಿಷ ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಳಿ. ಬೆಲ್ಲದ ಪಕ್ಕದಲ್ಲಿ ತೆಂಗಿನಕಾಯಿ ತುರಿ ಬೆಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ನಂತರ ನಾವು ಬಸ್ತಿದ್ದಂಥ ಬೇಳೆ ಹಾಕ್ಕೊಳ್ಳೋಣ. ಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ 1-2-3 ನಿಮಿಷದಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕೂಡ ಎಲ್ಲೂ ತಳ ಹಿಡಿಬಾರ್ದು, ಮಧ್ಯೆ ಕೈ ಆಡಿಸ್ಕೊಳ್ಳಿ. ಸ್ವಲ್ಪ ಬೆಲ್ಲದಲ್ಲಿ ಅಥವಾ ಸ್ವೀಟ್ ಮಾಡೋದ್ರಿಂದ ಗಟ್ಟಿ ಇರೋದ್ರಿಂದ ನಿಮಗೆ ತಳ ಏನಾರು ಹಿಡಿದ್ರೆ ಕಂಟು ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಆ ಥರ ಏನಾರು ಆದರೆ ಬೇರೆ ಪಾತ್ರೆಗೆ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿಬಿಡಿ. ಆ ಥರ ಏನೂ ಇಲ್ಲ ಆಗಿಲ್ಲ. ಅಕಸ್ಮಾತ್ ನೀವೇನಾರು ಮರೆತು ಐ ಫ್ಲೇಮ್ ಮಾಡಿಬಿಟ್ಟು ಈ ಥರ ಏನಾರು ಆದರೆ ಬೇರೆ ಪಾತ್ರೆ ಶಿಫ್ಟ್ ಮಾಡ್ಕೋಬೋದು. ಅದು ಸ್ವಲ್ಪ ತಣ್ಣಗಾದ ನಂತರ ಬೆಚ್ಚಗಿದ್ದಂಗೆ, ತುಂಬ ತಣ್ಣಗಾಗೋದು ಬೇಡ, ಬೆಚ್ಚಗಿದ್ದಂಗೆ ಮಿಕ್ಸಿಲಿ ರುಬ್ಕೋಬೋದು ಅಥವಾ ಗ್ರೈಂಡರ್ನಲ್ಲಿ ಬೇಕಾದ್ರೆ ರುಬ್ಕೊಳ್ಬಹುದು. ಈಗ ಹೋಳಿಗೆ ಮಾಡೋದಕ್ಕೆ ನಾನಿಲ್ಲಿ ಬಾಳೆ ಎಲೆ ಅಂತ ಸಿಗುತ್ತೆ ಅದು, ಅಥವಾ ಬಟರ್ ಪೇಪರ್ ಕೂಡ ತೊಗೋಬೋದು, ಅಥವಾ ರಿಯಲ್ ಬಾಳೆ ಎಲೆ ಕೂಡ ತೊಗೊಳ್ಬಹುದು. ನಿಮ್ಗೇನು ಸಿಗುತ್ತೆ ಅದು. ನಾನಿಲ್ಲಿ ಕನಕನ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಹೂರಣನ ಕಣಕ ಕೂಡ ರೆಡಿಯಾಗಿದೆ, ಹೂರಣ ಎಲ್ಲ ಉಂಡೆ ಮಾಡಿ ರೆಡಿಯಾಗಿದೆ. ಈ ಕಣಕ ನೋಡೋಣ. ಆವಾಗ ಮುಚ್ಚಿಟ್ಟಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. ಹೋಳಿಗೆ ತಟ್ಟೋದಕ್ಕೆ ಎಣ್ಣೆ ಬೇಕಲ್ಲ, ಅದೇ ಎಣ್ಣೆಗೆ 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ತುಪ್ಪನ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ. ಎಣ್ಣೆ ತುಪ್ಪ 2 ಮಿಕ್ಸ್ ಮಾಡಿ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಗಿರೋ ತುಪ್ಪ ಉಪಯೋಗಿಸ್ಕೊಳ್ಳಿ. ಹೂರಣ ಕನಕ 2 ರೆಡಿಯಾಗಿದೆ. ಈಗ ಕಣಕನ ಒಂದು ಸ್ವಲ್ಪ ಚೆನ್ನಾಗಿ ಇನ್ನೊಂದು ನಾದ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ಳಿ. ಆವಾಗ ನಾದಿಟ್ಟಿದ್ದು ಹಾಗೇ ಈಗ ಇನ್ನೊಂದು 3-4 ನಿಮಿಷ ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಬೈಂಡಿಂಗ್ ಚೆನ್ನಾಗಾಗುತ್ತೆ. ಈಗ ಎಲ್ಲ ರೆಡಿಯಾಗಿದೆ. ಈಗ ತಟ್ಟೋಣ. ನಾನಿಲ್ಲಿ ಬಾಳೆ ಎಲೆ, ಪೇಪರ್ ಬಾಳೆ ಎಲೆ ಇದೆಯಲ್ಲ ಅದನ್ನು ಉಪಯೋಗಿಸ್ಕೊಳ್ತೀನಿ. ಹಾಗೆ ಒಂದು ಟ್ರಾನ್ಸ್ಪರೆಂಟ್ ಕವರ್ ತೊಗೊಂಡಿದ್ದೀನಿ. ಸಾಫ್ಟಾಗಿರೋ ಕವರ್ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ರಫ್ ಆಗಿರೋಂಥ ಕವರ್ ಬೇಡ. ಅದಕ್ಕೂ ಎಣ್ಣೆ, ಎರಡಕ್ಕೂ ಎಣ್ಣೆ ಹಚ್ಕೋಬೇಕಾಗುತ್ತೆ. ಮೊದಲು ಹಚ್ಚುವಾಗ ಅಷ್ಟೇ ನಾನು ಸ್ವಲ್ಪ ಜಾಸ್ತಿ ಹಚ್ಕೊಳ್ಳೋದು. ನಂತರ ನಾವು ಒಂದು ಡ್ರಾಪಷ್ಟು ಅಥವಾ ಬೆರಳಲ್ಲಿ ಹತ್ಕೊಂಡ್ರೂ ಸಾಕಾಗುತ್ತೆ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಪೇಪರ್ ಪೂರ್ತಿ ನಾವು ಅದನ್ನು ಎಣ್ಣೆನ ಅಪ್ಲೈ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಸೈಡ್ಗೆ ಹೋದ್ರೂ ಕೂಡ ನಮಗೆ ಹಿಟ್ಟು ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ. ನೀಟಾಗಿ ಹೆಂಚು ಮೇಲೆ ಹಾಕ್ತಾ ಕೂಡ ತುಂಬ ನೀಟಾಗಿ ಬರುತ್ತೆ. ಬಾಳೆ ಎಲೆ ಸಿಕ್ಕಿದ್ರೆ ಬಾಳೆ ಎಲೆ ಕೂಡ ಒಳ್ಳೆ ಫ್ಲೇವರ್ ಇರುತ್ತೆ. ಅದನ್ನು ಕೂಡ ನೀವು ಬಾಳೆ ಎಲೆನ ಸ್ವಲ್ಪ ಬಾಡಿಸ್ಬಿಟ್ಟು ಉಪಯೋಗಿಸ್ಕೊಳ್ಬೋದು. ನೋಡಿ, ಕಣಕ ಅದರೊಳಗಡೆ ಹೂರಣ ಇಟ್ಬಿಟ್ಟು ನೀಟಾಗಿ ಈ ರೀತಿ ನಾವು ಒಬ್ಬಟ್ಟು ಮಾಡೋದೆಲ್ಲರಿಗೂ ಗೊತ್ತಿರುತ್ತೆ, ಮತ್ತೇನು ಹೇಳೋ ಅವಶ್ಯಕತೆ ಇಲ್ಲ. ಈ ಥರ ಮಾಡಿಬಿಟ್ಟು ಸ್ವಲ್ಪ ಕೈಯಲ್ಲಿ ತಟ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಈ ರೀತಿ ಸ್ವಲ್ಪ ತಟ್ಬಿಟ್ಟು ನೀವು ಒಂದು ಪ್ಲೇಟ್ ಇಟ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ನಿಮಗೆ ರೌಂಡಾಗಿ ಒಳ್ಳೆ ಶೇಪಲ್ಲಿ ಬರುತ್ತದು. ಆ ಥರ ಅಷ್ಟೇ ಸಾಕು, ದಪ್ಪಕ್ಕೇನೆ ಮಾಡ್ಕೊಬೋದು. ಇನ್ನೂ ತೆಳು ಬೇಕನ್ನೋದಾದರೆ ಈ ಮೆಥಡ್ನಲ್ಲಿ ತೆಳುವಾಗಿ ಮಾಡ್ಕೊಳ್ಬೋದು, ಅಥವಾ ಲಟ್ಟಿಸಿ ಕೂಡ ನೀವು ಮಾಡ್ಕೊಳ್ಬಹುದು. 3 ಮೆಥಡಲ್ಲಿ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ. ಲಟ್ಟಿಸಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಹೀಗೆ ಕೈನಲ್ಲಿ ಕೂಡ ತಟ್ಟಬಹುದು. ಪ್ಲೇಟಿಂದ ಇನ್ನೂ ಈಸಿ, ಇನ್ನೂ ಬೇಗನೆ ಮುಗಿದೋಗುತ್ತೆ. ತುಂಬ ತೆಳುಗೆ ಪೇಪರ್ ಥರ ಬೇಕಂದಾಗ ಮಾತ್ರ ಈ ರೀತಿ ಮಾಡ್ಕೊಳ್ಬಹುದು. ಇದು ನೋಡಿ, ಪ್ರತಿಯೊಂದು ಸಲ ನಾನು ತೊಗೊಳ್ಬೇಕಾದ್ರೂ ಹೂರಣ ಮತ್ತು ಕಣಕದು ಅಷ್ಟೇ ಮೆಜರ್ಮೆಂಟ್ ಇರುತ್ತೆ. ಫಸ್ಟ್ ಮಾಡಿದ್ದು ಸ್ವಲ್ಪ ಚಿಕ್ಕದಾಗಿ ದಪ್ಪವಾಗಿತ್ತು. ಈಗ ತುಂಬ ತೆಳು ಬೇಕನ್ನೋದಾದರೆ ಈ ರೀತಿ ನಾವು ಬರೀ ಕೈಯಿನ ಸಹಾಯದಿಂದನೇ ತುಂಬ ತೆಳುವಾಗಿ ಪೇಪರ್ ರೀತಿಯಲ್ಲಿ ಮಾಡಬಹುದು. ನೋಡೋರಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಸ್ಪ್ರೆಡ್ ಆಗ್ತಿದೆ. ನೀವು ಎಷ್ಟೇ ಸ್ಪ್ರೆಡ್ ಮಾಡಿ ಎಷ್ಟೇ ದೊಡ್ಡದು ಮಾಡಿದ್ರು ಕೂಡ ಪೇಪರ್ ಥರ ಎಲ್ಲೂ ಸ್ವಲ್ಪ ಕೂಡ ಹೂರಣ ಹೊರಗಡೆ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಬೈಂಡಿಂಗ್ ಆಗಿದೆ. ಕಾಯ್ದಿರೋಂಥ ಹೆಂಚು ಮೇಲೆ ಹಾಕ್ಬಿಟ್ಟು ನಾನಿಲ್ಲಿ ಬೇಯಿಸೋದಕ್ಕೆ ಎಣ್ಣೆ ತುಪ್ಪ ಏನು ಬಳಸ್ತಾ ಇಲ್ಲ. ಯಾಕೆಂದರೆ ಕಣಕದಲ್ಲಿ ಕೂಡ ತುಂಬಾ ಎಣ್ಣೆ ತುಪ್ಪ 2 ಮಿಕ್ಸ್ ಮಾಡಿರ್ತೀವಿ, ತಟ್ಪಗ್ಲು ಕೂಡ ತುಂಬ ಎಣ್ಣೆ ಹಾಕ್ಕೊಂಡಿರ್ತೀವಿ. ಹಾಗಾಗಿ ಜಸ್ಟ್ ಹಾಗೇ ಡ್ರೈ ಆಗಿ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ಒಬ್ಬಟ್ಟನ್ನ ಯಾವತ್ತೂ ಐ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು. ಲೋ ಫ್ಲೇಮ್ನಲ್ಲಿ ಈ ಥರ ಬೇಯಿಸಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದಕ್ಕೊಂದು ಅಂಟಲ್ಲ ಕೂಡ. ಹಾಕುವಾಗಲೂ ಅಷ್ಟೇ ಒಂದ್ರ ಮೇಲೆ ಒಂದು ಹಾಕಬೇಡಿ, ಅಂಟ್ಕೊಳ್ಳುತ್ತೆ. ಸ್ವಲ್ಪ ಆರೋದ್ಮೇಲೆ ತೆಗೆಯೋದಕ್ಕಾಗಲ್ಲ. ಈ ರೀತಿ ಒಂದು ಪ್ಲೇಟ್ ಮೇಲೆ ಒಂದು ತೆಕ್ಕೆ ಇಟ್ಬಿಟ್ಟಿಟ್ರೆ ಕೆಳಗಡೆ ಇರೋ ಒಬ್ಬಟ್ಟು ಕೂಡ ಸ್ವಲ್ಪನೂ ಬಿಸಿಗೆ ಹಬೆಗೆ ಬ್ಯಾವ್ತ್ಕೊಂಡಂಗೆ ಆಗೋದಿಲ್ಲ. ನೋಡಿರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡ್ತಾರೆ ನಿಜವಾಗ್ಲೂ ತಿನ್ನಬೇಕಂತ ಅನಿಸ್ತದೆ. ಇದು ತುಪ್ಪದ ಜೊತೆ, ಕಾಯಿ ಹಾಲು ಜೊತೆ ಅಥವಾ ಹಾಲು ಹಾಕ್ಕೊಂಡು ಕೂಡ ತಿನ್ನಬಹುದು, ತುಂಬಾ ರುಚಿಯಾಗಿರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಓಕೆ, ಬಾಯ್, ಥ್ಯಾಂಕ್ ಯು.